ಸೋಮವಾರ ಮುಂಜಾನೆ ಎದ್ದ ತಕ್ಷಣ ಹಾಸಿಗೆಯಿಂದ ಕೆಳಗೆ ಕಾಲಿಡುವ ಮುನ್ನವೇ ಏನಾಗುತ್ತೆ ಅಂತ ಒಮ್ಮೆ ಯೋಚನೆ ಮಾಡಿ. ಕಣ್ಣು ತೆರೆದ ತಕ್ಷಣ ಮನಸ್ಸಿನಲ್ಲಿ ಆ ಆಫೀಸ್ ಕೆಲಸದ ಡೆಡ್ಲೈನ್ಗಳು. ಹೌದು, ಯಾವುದೋ EMI ಕಟ್ಟುವ ಟೆನ್ಷನ್ ಕೂಡ ಜೊತೆಗೆ ಸೇರ್ಕೊಳ್ಳುತ್ತೆ. ಎಕ್ಸಾಕ್ಟ್ಲಿ. ನಿನ್ನೆ ರಾತ್ರಿ ಯಾರ ಜೊತೆಯೋ ಆದ ಸಣ್ಣ ಜಗಳ ಅಥವಾ ಇವತ್ತು ಫೇಸ್ ಮಾಡಬೇಕಿರುವ ಕಷ್ಟಕರವಾದ ಮಾತುಕತೆಗಳು, ಇವೆಲ್ಲವೂ ಒಂದೇ ಸಮನೆ ತಲೆಗೆ ನುಗ್ಗುತ್ತವೆ. ಎದೆಯ ಬಡಿತ ಸ್ವಲ್ಪ ಹೆಚ್ಚಾಗುತ್ತೆ, ಉಸಿರಾಟ ಭಾರವಾಗುತ್ತೆ. ನಿಜ. ಇನ್ನು ಹಾಸಿಗೆಯಿಂದ ಎದ್ದೇ ಇಲ್ಲ, ಆಗ್ಲೇ ಒಳಗಡೆ ಒಂದು ದೊಡ್ಡ ಬಿರುಗಾಳಿ ಶುರುವಾದಂತೆ ಆಗುತ್ತೆ ಅಲ್ವಾ? ಆ ಬಿರುಗಾಳಿಯಲ್ಲೇ ನಾವು ಇಡೀ ದಿನ ಕೊಚ್ಕೊಂಡು ಹೋಗ್ತೀವಿ. ಖಂಡಿತ. ಇದು ಬಹಳ ಸಾಮಾನ್ಯವಾದ ಅನುಭವ. ನಾವೆಲ್ಲರೂ ಒಂದಲ್ಲ ಒಂದು ದಿನ ಈ ಟೆನ್ಷನ್ ಅನ್ನು ಖಂಡಿತವಾಗಿಯೂ ಎದುರಿಸೇ ಇರ್ತೀವಿ. ವಿಜ್ಞಾನದ ಪ್ರಕಾರ ಹೇಳಬೇಕಂದ್ರೆ, ಬೆಳಗ್ಗೆ ಎದ್ದಾಗ ನೈಸರ್ಗಿಕವಾಗಿಯೇ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಎಂಬ ಒತ್ತಡದ ಹಾರ್ಮೋನ್ ಮಟ್ಟ ಹೆಚ್ಚಿರುತ್ತೆ. ಅಂದ್ರೆ ಇದು ಬಯೋಲಾಜಿಕಲ್ ಕೂಡ ಹೌದು. ಹೌದು. ನಮ್ಮ ಸುತ್ತಲಿನ ಆಧುನಿಕ ಜಗತ್ತು ಕೂಡ ನಮ್ಮ ನೆಮ್ಮದಿಯನ್ನು ಕಸೆದುಕೊಳ್ಳುವಂತೆ ಮತ್ತು ನಮ್ಮಲ್ಲಿರುವ ಎನರ್ಜಿಯನ್ನು ಹೀರಿಕೊಳ್ಳುವಂತೆ ಡಿಸೈನ್ ಮಾಡಲಾಗಿದೆಯೇನೋ ಅಂತ ಅನಿಸುವುದು ಸಹಜ. ಕರೆಕ್ಟ್. ಆದರೆ ಈ ಬಿರುಗಾಳಿಯನ್ನು ಕೇವಲ ಒಂದು ಶಾಂತವಾದ ಸರೋವರವನ್ನಾಗಿ ಬದಲಾಯಿಸುವ ನಮ್ಮ ಮೆದುಳಿನಲ್ಲೇ ಇರುವ ಒಂದು ಗುಪ್ತ ಸ್ವಿಚ್ ಬಗ್ಗೆ ಬಹುಪಾಲು ಜನರಿಗೆ ತಿಳಿದಿಲ್ಲ. ವಾಟ್? ಆ ಸ್ವಿಚ್ ಅಲ್ಲಿದೆ, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನೇ ಇವತ್ತಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ಚರ್ಚೆ ಮಾಡಲಿದ್ದೇವೆ. ಖಂಡಿತ. ನಮ್ಮ ಇಂದಿನ ಮೂಲವಸ್ತು ಮಂದು ಹೌ ಟು ಸ್ಟೇ ಕಾಮ್ ಅಂಡ್ ಪಾಸಿಟಿವ್ ಇನ್ ಲೈಫ್ ಎಂಬ ಒಂದು ಅದ್ಭುತವಾದ ಆಡಿಯೋ ಬುಕ್ನ 5 ಭಾಗಗಳು. ನಮ್ಮ ಉದ್ದೇಶ ಬಹಳ ಸ್ಪಷ್ಟ. ನಮ್ಮ ಕೇಳುಗರಿಗೆ ಮಾಹಿತಿಯ ಅತಿಯಾದ ಹೊರೆಯಾಗದಂತೆ. ಹೌದು, ಸಿಕ್ಕಾಪಟ್ಟಿ ಇನ್ಫಾರ್ಮೇಶನ್ ಡಂಪ್ ಮಾಡಬಾರದು. ಎಕ್ಸಾಕ್ಟ್ಲಿ. ಈ ಪುಸ್ತಕದಲ್ಲಿರುವ 15 ಪ್ರಮುಖ ತಂತ್ರಗಳನ್ನು ಸರಳೀಕರಿಸಿ, ಎಷ್ಟೇ ಅಸ್ತವ್ಯಸ್ತವಾದ ಜಗತ್ತಾಗಿದ್ದರೂ ಅಲ್ಲಿ ನಮ್ಮ ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಹೇಗೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದು. ಬರೀ ಥಿಯರಿ ಬೇಡ, ದೈನಂದಿನ ಜೀವನದಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಖಂಡಿತವಾಗಿಯೂ. ನೋಡಿ, ಈ ಮುಂಜಾನೆಯ ಗೊಂದಲಗಳಿಗೆ, ಆತಂಕಗಳಿಗೆ ಪ್ರಮುಖ ಕಾರಣ ಏನು ಗೊತ್ತಾ? ನಾವೆಲ್ಲರೂ ಎಲ್ಲವನ್ನೂ ನಮ್ಮ ನಿಯಂತ್ರಣದಲ್ಲಿ, ಅಂದ್ರೆ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲು ಹೋಗುವುದು. ಎಲ್ಲವೂ ನಮ್ಮ ಇಷ್ಟದಂತೆಯೇ ನಡೆಯಬೇಕು ಅಂತ. ಹೌದು. ನಮ್ಮ ಮೆದುಳಿಗೆ ಎಲ್ಲವೂ ತನ್ನ ಕಂಟ್ರೋಲ್ನಲ್ಲಿರಬೇಕು, ಆಗ ಮಾತ್ರ ತಾನು ಸೇಫ್ ಅಂತ ಅನ್ಸುತ್ತೆ. ಆದರೆ ವಾಸ್ತವದಲ್ಲಿ ಜಗತ್ತು ಹಾಗೆ ನಡೆಯೋದಿಲ್ಲ. ನಿಜ. ಮೂಲ ವಸ್ತುವು ಇದನ್ನು ನಿಯಂತ್ರಣದ ವಿರೋಧಾಭಾಸ ಅಥವಾ ಪ್ಯಾರಾಡಾಕ್ಸ್ ಆಫ್ ಕಂಟ್ರೋಲ್ ಅಂತ ಕರೆಯುತ್ತೆ. ನಾವು ಎಷ್ಟು ಹೆಚ್ಚು ವಿಷಯಗಳನ್ನು ಬಲವಂತವಾಗಿ ನಿಯಂತ್ರಿಸಲು ಪ್ರಯತ್ನಿಸ್ತೇವೆಯೋ ಅಷ್ಟು ಹೆಚ್ಚು ಒತ್ತಡಕ್ಕೆ ಒಳಗಾಗುತ್ತೇವೆ. ಸರಿ, ಇದನ್ನು ಬಿಡಿಸಿ ನೋಡೋಣ. ಇಲ್ಲಿ ನಾವು ಪ್ರಭಾವದ ವಲಯ, ಅಂದ್ರೆ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಎಂಬ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ನನಗೆ ಈ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಅಂದಾಗ ತಕ್ಷಣ ನೆನಪಾಗೋದು ಟ್ರಾಫಿಕ್ ಜಾಮ್ನ ಅದ್ಭುತ ಹೋಲಿಕೆ. ಅದು ಬೆಸ್ಟ್ ಎಕ್ಸಾಂಪಲ್. ಹೌದಲ್ವಾ? ನಾವು ಆಫೀಸ್ಗೆ ಲೇಟ್ ಆಗ್ತಿದೆ ಅಂತ ಟ್ರಾಫಿಕ್ನಲ್ಲಿ ಸಿಲುಕಿದಾಗ ಹಾರ್ನ್ ಮಾಡುವುದರಿಂದ ಅಥವಾ ಸಿಕ್ಕಾಪಟ್ಟೆ ಕೋಪದಿಂದ ಸ್ಟಿಯರಿಂಗ್ ವೀಲ್ ಅನ್ನು ಗಟ್ಟಿಯಾಗಿ ಗುದ್ದುವುದರಿಂದ ಮುಂದಿರುವ ವಾಹನಗಳು ಹಾರಿ ಹೋಗೋದಿಲ್ಲ. ಹಾರಿ ಹೋಗಲ್ಲ, ಬದಲಾಗಿ ನಮ್ಮ ರಕ್ತದೊತ್ತಡ ಅಂದ್ರೆ BP ಮಾತ್ರ ಹೆಚ್ಚಾಗುತ್ತೆ. ಎಕ್ಸಾಕ್ಟ್ಲಿ. ಇಲ್ಲಿ ಟ್ರಾಫಿಕ್ ಅನ್ನೋದು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ. ಆದ್ರೆ ಅದೇ ಟ್ರಾಫಿಕ್ನಲ್ಲಿ ಕುಳಿತು, ನೋಡು ಇದು ನನ್ನ ಕೈಯಲ್ಲಿ ಇಲ್ಲ ಅಂತ ಒಪ್ಕೊಂಡು ಒಂದು ಒಳ್ಳೆ ಮ್ಯೂಸಿಕ್ ಕೇಳುತ್ತಾ ಶಾಂತವಾಗಿರೋದು ನಮ್ಮ ಕಂಟ್ರೋಲ್ನಲ್ಲಿದೆ. ಅತ್ಯುತ್ತಮವಾದ ಉದಾಹರಣೆ. ಇಲ್ಲಿರುವ ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ, ನಮ್ಮ ಗಮನವು ನಾವು ಏನು ನಿಯಂತ್ರಿಸಬಹುದು ಎಂಬುದರ ಕಡೆ ಇದ್ದಾಗ ನಮ್ಮ ಪ್ರಭಾವ ಸಹಜವಾಗಿ ವಿಸ್ತಾರವಾಗುತ್ತೆ. ಅಂದ್ರೆ ನಮ್ಮ ಶಕ್ತಿ ವ್ಯರ್ಥ ಆಗೋದಿಲ್ಲ. ಕರೆಕ್ಟ್. ಕಚೇರಿಯಲ್ಲಿ ಬಾಸ್ ಏನು ಯೋಚಿಸುತ್ತಾರೋ, ಆರ್ಥಿಕತೆ ಏನಾಗುತ್ತೋ ಅಂತ ನಮ್ಮ ಶಕ್ತಿಯ 90% ವ್ಯರ್ಥ ಮಾಡುವ ಬದಲು ನಮ್ಮ ಕೆಲಸ, ನಮ್ಮ ಪ್ರತಿಕ್ರಿಯೆ ಮತ್ತು ನಮ್ಮ ವರ್ತನೆಯ ಕಡೆ ಗಮನ ಹರಿಸಿದಾಗ ಮೆದುಳಿಗೆ ಒಂಥರ ರಿಲೀಫ್ ಸಿಗುತ್ತೆ. ಹೌದು. ಇದರ ಮುಂದಿನ ಹಂತವೇ ಕ್ರಾಂತಿಕಾರಿ ಕೃತಜ್ಞತೆ, ಅಂದ್ರೆ ರೆವಲ್ಯೂಷನರಿ ಗ್ರ್ಯಾಟಿಟ್ಯೂಡ್. ಕ್ರಾಂತಿಕಾರಿ ಕೃತಜ್ಞತೆ. ಹೌದು. ಇದು ಕೇವಲ ಜೀವನದಲ್ಲಿರುವ ಒಳ್ಳೆಯದಕ್ಕೆ ಮಾತ್ರ ಥ್ಯಾಂಕ್ಸ್ ಹೇಳುವುದಲ್ಲ, ಕಷ್ಟದ ಸಮಯದಲ್ಲೂ ಪಾಠಗಳನ್ನು ಹುಡುಕುವ ಒಂದು ಮಾನಸಿಕ ತರಬೇತಿ. ಹೌದು. ಮೂಲ ವಸ್ತುವಿನಲ್ಲಿ ಸಾರಾ ಎಂಬ ಮಹಿಳೆಯ ಕಥೆ ಬರುತ್ತೆ. ಆಕೆ ಬರೋಬ್ಬರಿ 12 ವರ್ಷಗಳ ಕಾಲ ಕೆಲಸ ಮಾಡಿದ್ದ ಕಂಪನಿಯಿಂದ ಯಾವುದೇ ಮುನ್ಸೂಚನೆ ಇಲ್ಲದೆ ಕೆಲಸ ಕಳೆದುಕೊಳ್ತಾಳೆ. ಹೌದು, ಅದು ನಿಜಕ್ಕೂ ಶಾಕಿಂಗ್. ಆದ್ರೆ ಆಕೆ ಕುಳಿತು, ಈ ಪರಿಸ್ಥಿತಿಯಲ್ಲಿ ನಾನು ಯಾವುದಕ್ಕೆ ಕೃತಜ್ಞಳಾಗಿರ್ಬೋದು ಅಂತ ತನ್ನನ್ನೇ ಪ್ರಶ್ನಿಸ್ಕೊಳ್ತಾಳೆ. 6 ತಿಂಗಳಲ್ಲಿ ಆಕೆ ತನ್ನದೇ ಆದ ಕನ್ಸಲ್ಟಿಂಗ್ ಬಿಸ್ನೆಸ್ ಶುರು ಮಾಡಿ ಯಶಸ್ಸು ಗಳಿಸ್ತಾಳೆ ಅನ್ನೋದು ಕತೆ. ಆದ್ರೆ ಹೇಳಿ. ನಾನಿಲ್ಲಿ ಒಂದು ಪ್ರಶ್ನೆ ಕೇಳಲೇಬೇಕು.
ನಾನು 12 ವರ್ಷ ದುಡ್ದು ಕೆಲ್ಸ ಕಳೆದುಕೊಂಡಾಗ ಯಾರಾದ್ರೂ ಬಂದು ಇದರಲ್ಲಿ ಒಳ್ಳೆದನ್ನೇ ಹುಡುಕು, ಕೃತಜ್ಞತೆಯಿಂದ ಇರು ಅಂದ್ರೆ ನನಗೆ ವಿಪರೀತ ಕೋಪ ಬರುತ್ತೆ. ಖಂಡಿತ ಬರುತ್ತೆ. ಇದು ಒಂಥರ ಟಾಕ್ಸಿಕ್ ಪಾಸಿಟಿವಿಟಿ ಅಲ್ವಾ? ಲೈಕ್ ನೋವನ್ನ ಮುಚ್ಚಿಟ್ಟು ಸುಳ್ಳು ನಗು ನಗೋದು ಎಷ್ಟ್ರ ಮಟ್ಟಿಗೆ ಸರಿ? ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ ಮತ್ತು ಇದು ಬಹಳ ಕಾಡುವ ಪ್ರಶ್ನೆ ಕೂಡ ಹೌದು. ಟಾಕ್ಸಿಕ್ ಪಾಸಿಟಿವಿಟಿಗೂ ಈ ಕ್ರಾಂತಿಕಾರಿ ಕೃತಜ್ಞತೆಗೂ ಬಹಳ ವ್ಯತ್ಯಾಸವಿದೆ. ಟಾಕ್ಸಿಕ್ ಪಾಸಿಟಿವಿಟಿ ಎಂದರೆ ನೋವನ್ನು ನಿರಾಕರಿಸುವುದು, ಏನೂ ಆಗಿಲ್ಲ, ಎಲ್ಲವೂ ಚೆನ್ನಾಗಿದೆ ಅಂತ ಸುಳ್ಳು ಹೇಳಿಕೊಳ್ಳುವುದು. ಆದರೆ ಕ್ರಾಂತಿಕಾರಿ ಕೃತಜ್ಞತೆ ಎಂದರೆ ನನಗೆ ನೋವಾಗಿದೆ, ನನಗೆ ಭಯವಾಗಿದೆ, ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಎಕ್ಸಾಕ್ಟ್ಲಿ. ಅಕ್ಸೆಪ್ಟ್ ಮಾಡಿಕೊಂಡು, ಆದರೆ ಈಗ ನನ್ನ ಮುಂದಿರುವ ದಾರಿ ಯಾವುದು ಅಂತ ಮೆದುಳಿಗೆ ಕೇಳುವುದು. ನಾವು ಕಷ್ಟದಲ್ಲಿದ್ದಾಗ ನಮ್ಮ ಮೆದುಳು ಕೇವಲ ಅಪಾಯವನ್ನು ಮಾತ್ರ ಸ್ಕ್ಯಾನ್ ಮಾಡುತ್ತಿರುತ್ತೆ. ಕರೆಕ್ಟ್, ಬರೀ ನೆಗೆಟಿವ್ ಮಾತ್ರ ಕಾಣಿಸುತ್ತೆ. ಕೃತಜ್ಞತೆ ಎಂಬುದು ನಮ್ಮ ಮೆದುಳಿನ ಫೋಕಸ್ ಅನ್ನು ಏನು ಕಳೆದು ಹೋಗಿದೆ ಎಂಬುದರಿಂದ, ಏನು ಉಳಿದಿದೆ ಮತ್ತು ಯಾವ ಹೊಸ ಅವಕಾಶವಿದೆ ಎಂಬುದರ ಕಡೆಗೆ ತಿರುಗಿಸುವ ಒಂದು ಬೈನಾಕ್ಯುಲರ್ ಇದ್ದ ಹಾಗೆ. ಸಾರಾಳಿಗೆ ತನ್ನ ಹಳೆಯ ಕೆಲಸ ಇಷ್ಟವಿರಲಿಲ್ಲ, ಬರೀ ಸೆಕ್ಯೂರಿಟಿಗೋಸ್ಕರ ಅಲ್ಲಿದ್ಲು ಅನ್ನೋದು ಆಕೆಗೆ ಆಮೇಲೆ ಅರಿವಾಗಿದ್ದು. ಅಂದ್ರೆ ಇದು ನಮ್ಮನ್ನು ನಾವು ಮೂರ್ಖರನ್ನಾಗಿ ಮಾಡಿಕೊಳ್ಳುವುದಲ್ಲ, ಬದಲಾಗಿ ನಮ್ಮ ಮೆದುಳಿಗೆ ಹೊಸ ದಾರಿಯನ್ನು ಹುಡುಕಲು ಕೊಡುವ ಒಂದು ಟಾಸ್ಕ್ ಇದ್ದ ಹಾಗೆ. ಹೌದು, ಅರ್ಥವಾಯ್ತು. ಸರಿ, ನಮ್ಮ ಆಲೋಚನೆಗಳನ್ನು ಹೀಗೆ ಬದಲಾಯಿಸಬಹುದು. ಆದ್ರೆ ಕೆಲವು ಬಾರಿ ನಮ್ಮ ಒಳಗಿನ ಭಾವನೆಗಳು, ಉದಾಹರಣೆಗೆ ಒಮ್ಮೆಲೆ ಬರುವ ವಿಪರೀತ ಕೋಪ ಅಥವಾ ದುಃಖ, ಅದು ನಮ್ಮನ್ನು ಆವರಿಸಿಕೊಂಡಾಗ ಏನ್ ಮಾಡೋದು? ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗುವುದು. ವಿಜ್ಞಾನದ ಪ್ರಕಾರ ರಾಸಾಯನಿಕವಾಗಿ ಒಂದು ಭಾವನೆ ನಮ್ಮ ದೇಹದಲ್ಲಿ ಕೇವಲ 90 ಸೆಕೆಂಡುಗಳ ಕಾಲ ಮಾತ್ರ ಇರುತ್ತದೆಯಂತೆ. ಇದು ನಿಜನಾ? ಹೌದು, ಇದು ಮೆದುಳಿನ ನರವಿಜ್ಞಾನದ ಅಂದ್ರೆ ನ್ಯೂರೋಸೈನ್ಸ್ನ ಒಂದು ಅದ್ಭುತ ಸತ್ಯ. ಹಾರ್ವರ್ಡ್ನ ಮೆದುಳಿನ ತಜ್ಞರೊಬ್ರು ಇದನ್ನು ಬಹಳ ಚೆನ್ನಾಗಿ ವಿವರಿಸ್ತಾರೆ. ಓಕೆ. ನಮಗ ಒಂದು ಆಲೋಚನೆ ಬಂದಾಗ ಅದು ಮೆದುಳಿನಲ್ಲಿ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತೆ. ಆ ರಾಸಾಯನಿಕಗಳು ರಕ್ತದಲ್ಲಿ ಸೇರಿ ನಮ್ಮ ದೇಹದಲ್ಲಿ ಒಂದು ಭಾವನೆಯನ್ನು ಸೃಷ್ಟಿಸುತ್ತೆ. ಅಂದ್ರೆ ಎದೆ ಬಡಿತ ಹೆಚ್ಚಾಗುವುದು, ಮುಖ ಕೆಂಪಾಗುವುದು. ಎಕ್ಸಾಕ್ಟ್ಲಿ. ಈ ರೀತಿಯಾಗಿ ಆ ರಾಸಾಯನಿಕ ದೇಹದಿಂದ ಸಂಪೂರ್ಣವಾಗಿ ಹೊರಹೋಗಲು ತೆಗೆದುಕೊಳ್ಳುವ ಸಮಯ ಕೇವಲ 90 ಸೆಕೆಂಡ್ಗಳು. ಕೇವಲ 1.5 ನಿಮಿಷ. ಹೌದು. ಆ 90 ಸೆಕೆಂಡುಗಳ ನಂತರವೂ ನಾವು ಕೋಪಗೊಂಡಿದ್ದೇವೆ ಅಂದ್ರೆ ನಾವು ಆ ಹಳೆಯ ಆಲೋಚನೆಗೆ ಮತ್ತೆ ಮತ್ತೆ ಇಂಧನವನ್ನು ಸುರಿಯುತ್ತಿದ್ದೇವೆ ಎಂದರ್ಥ. ವಾವ್! ಅಂದ್ರೆ ನನ್ನ ಕೊಲಿಗೇನೋ ಅಂದಾಗ ಬಂದ ಕೋಪ 3 ದಿನಗಳ ಕಾಲ ಹಾಗೇ ಇದೆ ಅಂದ್ರೆ ನೀವು ಅದನ್ನ ರಿಪ್ಲೈ ಮಾಡ್ತಾ ಇದ್ದೀರಾ? ಹೌದು. ಆ 3 ದಿನಗಳು ನಾನು ಆ ಘಟನೆಯನ್ನು ನನ್ನ ತಲೆಯಲ್ಲಿ ರಿಪ್ಲೈ ಮಾಡುತ್ತಲೇ ಇದ್ದೇನೆ, ಬೆಂಕಿಗೆ ತುಪ್ಪ ಸುರಿಯುತ್ತಲೇ ಇದ್ದೇನೆ ಎಂದಾಯ್ತು. ಕರೆಕ್ಟ್. ಭಾವನೆಗಳು ಆಕಾಶದಲ್ಲಿ ಹಾದು ಹೋಗುವ ಮೋಡಗಳಂತೆ ಅಥವಾ ಹವಾಮಾನದಂತೆ. ನಾನು ಕೋಪಗೊಂಡಿದ್ದೇನೆ ಎನ್ನುವುದಕ್ಕೂ ನಾನು ನನ್ನೊಳಗೆ ಕೋಪದ ಭಾವನೆಯನ್ನು ಗಮನಿಸುತ್ತಿದ್ದೇನೆ ಎನ್ನುವುದಕ್ಕೂ ಬಹಳ ವ್ಯತ್ಯಾಸವಿದೆ ಅಲ್ವಾ? ನಿಖರವಾಗಿ. ನಾವು ಆ ಭಾವನೆಯಿಂದ ನಮ್ಮನ್ನು ಸ್ವಲ್ಪ ಬೇರ್ಪಡಿಸಿಕೊಳ್ಳಬೇಕು. ಅದಕ್ಕಾಗಿಯೇ ಮೂಲ ವಸ್ತುವಿನಲ್ಲಿ ಸ್ಟಾಪ್ ವಿಧಾನದ ಬಗ್ಗೆ ಪ್ರಸ್ತಾಪಿಸಲಾಗಿದೆ. STOP. ಈ ಸ್ಟಾಪ್ ವಿಧಾನ ಹೇಗೆ ಕೆಲಸ ಮಾಡುತ್ತೆ? S ಎಂದರೆ ಸ್ಟಾಪ್, ಅಂದ್ರೆ ನಿಲ್ಲಿಸಿ. ನೀವು ಏನು ಮಾಡುತ್ತಿದ್ದೀರೋ ಅದನ್ನು ಆ ಕ್ಷಣಕ್ಕೆ ನಿಲ್ಲಿಸಿ. T ಎಂದರೆ ಟೇಕ್ ಎ ಬ್ರೆತ್, ಉಸಿರು ತೆಗೆದುಕೊಳ್ಳಿ. ವಿಶೇಷವಾಗಿ ಉಸಿರಾಟದಲ್ಲಿ 4-4-6 ನಿಯಮ ಬಹಳ ಮುಖ್ಯ. 4 ಸೆಕೆಂಡ್ ಉಸಿರನ್ನು ಒಳಗೆ ಎಳೆದುಕೊಂಡು 4 ಸೆಕೆಂಡ್ ಹಿಡಿದಿಟ್ಟು 6 ಸೆಕೆಂಡ್ ಹೊರಗೆ ಬಿಡುವುದು. ಓಕೆ. ಓ ಎಂದರೆ ಅಬ್ಸರ್ವ್, ಅಂದ್ರೆ ಗಮನಿಸಿ. ನನ್ನ ದೇಹದಲ್ಲಿ ಏನಾಗ್ತಿದೆ, ನಾನು ಏನು ಯೋಚಿಸುತ್ತಿದ್ದೇನೆ ಎಂದು ಜಡ್ಜ್ ಮಾಡದೆ ಗಮನಿಸುವುದು. ಮತ್ತು ಕೊನೆಯದಾಗಿ P ಎಂದರೆ ಪ್ರೊಸೀಡ್ ವಿತ್ ಇಂಟೆನ್ಷನ್, ಅಂದ್ರೆ ಉದ್ದೇಶಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಪ್ರತಿಕ್ರಿಯಿಸುವುದು, ಸುಮ್ಮನೆ ರಿಯಾಕ್ಟ್ ಮಾಡುವುದಲ್ಲ. ಹೌದು. ಈ ಉಸಿರಾಟದ ವಿಚಾರದಲ್ಲಿ ನಾವು ಉಸಿರು ತೆಗೆದುಕೊಳ್ಳುವುದಕ್ಕಿಂತ ಹೊರಬಿಡುವ ಸಮಯ 6 ಸೆಕೆಂಡ್ ಅಂದ್ರೆ ಹೆಚ್ಚಿಗೆ ಇರಬೇಕು ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಯಾಕೆಂದ್ರೆ ಇದು ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ಮೆದುಳಿನ ಕೂಲಿಂಗ್ ಸಿಸ್ಟಮ್. ಕರೆಕ್ಟ್. ಆ ಕೂಲಿಂಗ್ ಸಿಸ್ಟಮ್ನ ಆನ್ ಮಾಡುತ್ತೆ ಅಂತ ಓದಿದ್ದೆ. ಆದರೆ ನನ್ಗೊಂದು ಡೌಟ್ ಇದೆ. ಹೇಳಿ. ಯಾರೋ ನಮ್ಗೆ ಸಿಕ್ಕಾಪಟ್ಟೆ ಅನ್ಯಾಯ ಮಾಡಿದ್ದಾರೆ, ರಕ್ತ ಕುದಿತಿದೆ, ಇಂತಹ ಬಿರುಗಾಳಿಯಂತಹ ಕೋಪದ ಮಧ್ಯದಲ್ಲಿ ಈ ಸ್ಟಾಪ್ ಅನ್ನೋ 4 ಅಕ್ಷರ ನೆನ್ಪಿಗ್ ಬರುತ್ತಾ? ಆ ಸಮಯದಲ್ಲಿ ಮೆದುಳು ಕಂಪ್ಲೀಟ್ ಬ್ಲ್ಯಾಂಕ್ ಆಗೋಗಿರುತ್ತಲ್ವಾ? ಖಂಡಿತ ಬ್ಲ್ಯಾಂಕ್ ಆಗುತ್ತೆ. ನೀವು ಸರಿಯಾಗಿ ಹೇಳಿದಿರಿ. ವಿಪರೀತ ಬಿಕ್ಕಟ್ಟಿನ ಸಮಯ ಬಂದಾಗ ಮೆದುಳಿನ ಅಮಿಗ್ಡಾಲ ಅಂದ್ರೆ ಎಚ್ಚರಿಕೆ ಗಂಟೆ ಬಾರಿಸುವ ಭಾಗವು ಸಂಪೂರ್ಣ ಕಂಟ್ರೋಲ್ ತೆಗೆದುಕೊಂಡಿರುತ್ತೆ.
ಹೌದು. ಆ ಸಮಯದಲ್ಲಿ ಇದನ್ನು ಮೊದಲ ಬಾರಿಗೆ ಪ್ರಯೋಗಿಸಲು ಹೋದರೆ 100ಕ್ಕೆ 100 ವಿಫಲವಾಗುತ್ತೆ. ಅದಕ್ಕಾಗಿಯೇ ನಾವು ಈ ವಿಧಾನವನ್ನು ಸಣ್ಣ ಪುಟ್ಟ ಕಿರಿಕಿರಿಗಳಾದಾಗ ಪ್ರಾಕ್ಟೀಸ್ ಮಾಡಬೇಕು. ಸಣ್ಣ ಪುಟ್ಟ ಕಿರಿಕಿರಿಗಳು ಅಂದ್ರೆ? ಉದಾಹರಣೆಗೆ, ನೀವು ಕುಡಿಯಲು ಇಟ್ಟ ಟೀ ತಣ್ಣಗಾದಾಗ, ಇಂಟರ್ನೆಟ್ ಸಡನ್ ಆಗಿ ಕಟ್ ಆದಾಗ, ಅಥವಾ ಲಾಗಿನ್ ಪಾಸ್ವರ್ಡ್ ಮರ್ತು ಹೋದಾಗ ಬರೋ ಸಣ್ಣ ಫ್ರಸ್ಟ್ರೇಷನ್ ಇರುತ್ತೆ ಅಲ್ವಾ? ಓ, ಆ ಕ್ಷಣದಲ್ಲಿ. ಹೌದು. ಆ ಸಮಯದಲ್ಲಿ ಈ ಸ್ಟಾಪ್ ವಿಧಾನವನ್ನು ಅಭ್ಯಾಸ ಮಾಡಬೇಕು. ಸಣ್ಣ ವಿಷಯಗಳಲ್ಲಿ ಅಭ್ಯಾಸ ಮಾಡಿ ನಮ್ಮ ನರಮಂಡಲವನ್ನು ಮರುಜೋಡಣೆ ಅಂದ್ರೆ ರೀವೈರ್ ಮಾಡಿದಷ್ಟು ದೊಡ್ಡ ಬಿರುಗಾಳಿ ಬಂದಾಗ ನಮ್ಮ ದೇಹವು ತಾನಾಗೇಯೇ ಈ ಉಸಿರಾಟದ ಮೊರೆ ಹೋಗುತ್ತೆ. ಇದು ಬಹಳ ಅದ್ಭುತವಾದ ಪಾಯಿಂಟ್. ಸಣ್ಣ ಪುಟ್ಟ ಜಿಮ್ ವರ್ಕೌಟ್ ಮಾಡಿದ್ರೆ ಮಾತ್ರ ದೊಡ್ಡ ಭಾರ ಎತ್ತಲು ಸಾಧ್ಯ. ಎಕ್ಸಾಕ್ಟ್ಲಿ. ಸರಿ, ನಮ್ಮ ಒಳಗಿನ ಆ 90 ಸೆಕೆಂಡುಗಳ ಲೂಪನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ತೇವೆ ಅಂತ ಇಟ್ಕೊಳ್ಳೋಣ. ಆದ್ರೆ ಯಾರಾದರೂ ಪದೇ ಪದೇ ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಿದ್ರೆ, ನಮ್ಮ ಹಕ್ಕುಗಳನ್ನು ಕಸಿದುಕೊಳ್ತಿದ್ರೆ ಏನ್ ಮಾಡೋದು? ಇಲ್ಲಿ ಗಡಿಗಳನ್ನು ಅಂದ್ರೆ ಬೌಂಡ್ರೀಸ್ ನಿಗದಿಪಡಿಸುವುದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಬರುತ್ತೆ. ಹೌದು. ನಮ್ಮ ಭಾವನೆಗಳನ್ನು ನಿಯಂತ್ರಿಸಿದ ನಂತರ ನಾವು ಇತರರೊಂದಿಗೆ ಹೇಗೆ ವರ್ತಿಸುತ್ತೇವೆ ಎಂಬುದು ಅತ್ಯಂತ ಮುಖ್ಯ. ಗಡಿಗಳು ಅಥವಾ ಬೌಂಡ್ರೀಸ್ ಎಂದ್ರೆ ಜನರನ್ನು ನಮ್ಮಿಂದ ದೂರ ಇಡುವ ಕಾಂಪೌಂಡ್ ಗೋಡೆಗಳಲ್ಲ. ಮತ್ತೆ ಅವು ನಮ್ಮ ಶಕ್ತಿಯನ್ನು, ಎನರ್ಜಿಯನ್ನು ಉಳಿಸಿಕೊಳ್ಳಲು ನಾವೇ ಹಾಕಿಕೊಳ್ಳುವ ಮಾರ್ಗಸೂಚಿಗಳು. ಲಿಂಡಾ ಎಂಬ ಒಂಟಿ ತಾಯಿಯ ಉದಾಹರಣೆ ಮೂಲದಲ್ಲಿ ಬರುತ್ತೆ. ಓ, ಆಕೆಯ ಕಥೆ. ಅವಳು ಆಫೀಸ್ ಕೆಲಸ, ತಂದೆ ತಾಯಿಯ ಆರೈಕೆ, ಸ್ನೇಹಿತರ ಸಮಸ್ಯೆಗಳು, ಹೀಗೆ ಎಲ್ಲದಕ್ಕೂ ಎಲ್ಲರಿಗೂ ಹೌದು ನಾನ್ ಮಾಡ್ತೀನಿ ಎಂದು ಹೇಳಿ ಕೊನೆಗೆ ಮಾನಸಿಕವಾಗಿ ಕಂಪ್ಲೀಟಾಗಿ ಕುಸಿದು ಬಿದ್ದಿದ್ರು. ನೋಡಿ, ಈ ಪೀಪಲ್ ಪ್ಲೀಸಿಂಗ್ ಅನ್ನೋದು ನಮ್ಮೆಲ್ಲರ ದೊಡ್ಡ ಸಮಸ್ಯೆ. ಹೌದು. ನಾವು ಇಲ್ಲ ಅಂತ ಹೇಳಿದ್ರೆ ನಮ್ಮ ಸ್ನೇಹಿತರು, ಸಂಬಂಧಿಕರು ಎಲ್ಲಿ ಬೇಸರ ಪಡುತ್ತಾರೋ ಅನ್ನೋ ಭಯವೇ ನಮ್ಮನ್ನು ಒಳಗಿಂದೊಳಗೆ ಸುಡುತ್ತಿರುತ್ತೆ. ಖಂಡಿತ. ಕೊನೆಗೆ ನಮಗೆ ಇಷ್ಟವಿಲ್ಲದಿದ್ದರೂ ವೀಕೆಂಡ್ನಲ್ಲಿ ಎಲ್ಲೋ ಹೋಗಲು ಒಪ್ಪಿಕೊಳ್ಳುತ್ತೇವೆ. ಆಮೇಲೆ ಇಡೀ ದಿನ ಕಿರಿಕಿರಿ ಮಾಡಿಕೊಳ್ಳುತ್ತೇವೆ. ಇದಕ್ಕೆ ವಿಮಾನದಲ್ಲಿ ಆಕ್ಸಿಜನ್ ಮಾಸ್ಕ್ ಧರಿಸುವ ಹೋಲಿಕೆ ಬಹಳ ಕರಾರುವಕ್ಕಾಗಿದೆ. ಹೌದು, ಅದು ಬಹಳ ಆಪ್ಟ್ ಆಗಿದೆ ಅಲ್ವಾ? ನೀವು ಪ್ರಜ್ಞಾಹೀನರಾಗಿದ್ರೆ ಇತರರಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ನಮ್ಮ ಹತ್ತಿರವೇ ಎನರ್ಜಿ ಇಲ್ಲದಿದ್ದಾಗ ನಾವು ಬೇರೆಯವರನ್ನು ಖುಷಿಯಾಗಿಡಲು ಸಾಧ್ಯವೇ ಇಲ್ಲ. ಇಲ್ಲಿರುವ ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ, ಇದನ್ನು ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿದರೆ ಗಡಿಗಳನ್ನು ಹಾಕಿಕೊಳ್ಳುವುದು ಸ್ವಾರ್ಥವಲ್ಲ, ಬದಲಾಗಿ ಅದು ದೀರ್ಘಕಾಲಿಕ ಆರೋಗ್ಯಕರ ಸಂಬಂಧಗಳಿಗೆ ಅಡಿಪಾಯ. ಕರೆಕ್ಟ್. ನೀವು ಸ್ಪಷ್ಟವಾದ ಗಡಿಗಳನ್ನು ಹಾಕಿದಾಗ ಆರಂಭದಲ್ಲಿ ಜನರಿಗೆ ಸ್ವಲ್ಪ ಕೋಪ ಬರಬಹುದು, ಆದ್ರೆ ಕ್ರಮೇಣ ಅವರು ನಿಮ್ಮ ಸಮಯವನ್ನು ಗೌರವಿಸಲು ಕಲಿಯುತ್ತಾರೆ. ಇದು ನಿಜ. ಇನ್ನು ಇದೇ ಸಂಬಂಧಗಳ ವಿಚಾರದಲ್ಲಿ ಬರುವ ಮತ್ತೊಂದು ಬಹುದೊಡ್ಡ ಸವಾಲು ಎಂದರೆ ಕ್ಷಮೆ, ಅಂದ್ರೆ ಫಾರ್ಗಿವ್ನೆಸ್. ಕ್ಷಮೆ ಅಂದ ತಕ್ಷಣ ನಾವೆಲ್ಲ ಸಾಮಾನ್ಯವಾಗಿ ಅಂದ್ಕೊಳ್ಳೋದು, ಓಕೆ, ಅವರು ತಪ್ಪು ಮಾಡಿದ್ರು, ನಾನ್ ದೊಡ್ಡವಳಾಗಿ ಅವ್ರನ್ನ ಕ್ಷಮಿಸ್ಬಿಟ್ಟೆ ಅಂತ. ಹೌದು. ಆದರೆ ಕ್ಷಮೆ ಅಂದರೆ ಇತರರಿಗಲ್ಲ, ಅದು ನಮಗಾಗಿ. ಹಳೆಯ ನೋವುಗಳನ್ನು, ಕೋಪವನ್ನು ಇಟ್ಕೊಳ್ಳೋದು ಅಂದ್ರೆ ನಮ್ಮ ಫೋನ್ನಲ್ಲಿ ನಮ್ಗೆ ಗೊತ್ತಿಲ್ಲದೆ ಬ್ಯಾಕ್ಗ್ರೌಂಡ್ನಲ್ಲಿ 10 ಹೆವಿ ಆಪ್ಸ್ಗಳು ರನ್ ಆಗ್ತಿದ್ದ ಹಾಗೆ. ವಾವ್, ಎಷ್ಟೊಂದು ಸುಂದರವಾದ ಆಧುನಿಕವಾದ ಹೋಲಿಕೆ ಇದು. ಹೌದು ಅಲ್ವಾ? ಆ ಆಪ್ಗಳನ್ನ ನಾವು ಉಪಯೋಗಿಸ್ತಿಲ್ಲ, ಆದರೆ ಅವು ಬ್ಯಾಕ್ಗ್ರೌಂಡ್ನಲ್ಲಿ ನಮ್ಮ ಫೋನ್ನ ಬ್ಯಾಟರಿಯನ್ನು ಸಂಪೂರ್ಣವಾಗಿ ಡ್ರೈನ್ ಮಾಡುತ್ತಿರ್ತವೆ. ನಮ್ಮ ಮೆದುಳಿನ ಕಾಗ್ನಿಟಿವ್ ಎನರ್ಜಿ ಪೂರ್ತಿ ಈ ಹಳೆಯ ದ್ವೇಷದ ಮೇಲೆಯೇ ವ್ಯಯವಾಗುತ್ತಿರುತ್ತೆ. ಖಂಡಿತ. ಆ ಬ್ಯಾಕ್ಗ್ರೌಂಡ್ ಆಪ್ಗಳನ್ನು ಕ್ಲೋಸ್ ಮಾಡದೆ ಕ್ಷಮೆ ಎಂದರೆ ಇತರರು ಮಾಡಿದ್ದು ಸರಿ ಎಂದು ಒಪ್ಪಿಕೊಳ್ಳುವುದಲ್ಲ, ಅಥವಾ ಅವರ ಜೊತೆ ಮತ್ತೆ ಹಳೆಯ ರೀತಿಯಲ್ಲೇ ಫ್ರೆಂಡ್ ಆಗ್ಬಿಟ್ಟು ಎಂದೂ ಅಲ್ಲ. ಅದು ಕೇವಲ ನಮ್ಮನ್ನು ನಾವು ಆ ಹಳೆಯ ನೋವಿನಿಂದ ಮುಕ್ತಗೊಳಿಸಿಕೊಳ್ಳುವುದು, ನಮ್ಮ ಮೆದುಳಿನ ರ್ಯಾಮ್ ಅನ್ನು ಫ್ರೀ ಮಾಡಿಕೊಳ್ಳುವುದು. ಎಕ್ಸಾಕ್ಟ್ಲಿ. ಅದಕ್ಕಿಂತ ಮಿಗಿಲಾಗಿ ನಮ್ಮನ್ನು ನಾವು ಕ್ಷಮಿಸಿಕೊಳ್ಳುವುದು ಇನ್ನೂ ಕಷ್ಟಕರವಾದ ಕೆಲಸ. ಮೂಲ ವಸ್ತುವಿನಲ್ಲಿರುವ ರಾಬರ್ಟ್ ಎಂಬ ವ್ಯಕ್ತಿಯ ಕಥೆ ಇದಕ್ಕೆ ಕನ್ನಡಿ ಹಿಡಿಯುತ್ತೆ. ಓ, ಆ ಕಾರ್ ಆಕ್ಸಿಡೆಂಟ್ ಕತೆ. ಹೌದು. ಆತ ಕಾಲೇಜಿನಲ್ಲಿದ್ದಾಗ ಕುಡಿದು ವಾಹನ ಚಲಾಯಿಸಿದ ತಪ್ಪಿಗಾಗಿ ಯಾರಿಗೂ ಪ್ರಾಣಾಪಾಯ ಆಗಿದ್ರೂ 20 ವರ್ಷಗಳ ಕಾಲ ತನ್ನನ್ನು ತಾನು ಕ್ಷಮಿಸಿಕೊಳ್ಳದೆ ಒದ್ದಾಡ್ತಾನೆ. ಹೌದು. ತನ್ನ ಜೀವನದಲ್ಲಿ ಯಾವುದೇ ಒಳ್ಳೆ ಅವಕಾಶ ಬಂದ್ರೂ, ಪ್ರೀತಿ ಸಿಕ್ಕಿದ್ರೂ, ನಾನು ಇದಕ್ಕೆ ಅರ್ಹನಲ್ಲ, ನಾನೊಬ್ಬ ಕೆಟ್ಟ ವ್ಯಕ್ತಿ ಅಂತ ತಿರಸ್ಕರಿಸ್ತಾ ಇದ್ದ. ನಿಜ. ಆದ್ರೆ ತನ್ನನ್ನು ತಾನು ಕ್ಷಮಿಸಿಕೊಂಡಾಗ ಆ ಹಳೆಯ ತಪ್ಪನ್ನು ಆತ ಒಂದು ಸಕಾರಾತ್ಮಕ ಉದ್ದೇಶವಾಗಿ, ಅಂದ್ರೆ ಪರ್ಪಸ್ ಆಗಿ ಬದಲಾಯಿಸ್ತಾನೆ. ಯುವ ಜನತೆಗೆ ಮದ್ಯಪಾನ ಮಾಡಿ ವಾಹನ ಚಲಾಯಿಸದಂತೆ ಅರಿವು ಮೂಡಿಸುವ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುವಲು ಶುರು ಮಾಡ್ತಾನೆ. ಕರೆಕ್ಟ್. ಅದು ಬಹಳ ದೊಡ್ಡ ಬದಲಾವಣೆ. ತಾನು ಮಾಡಿದ ತಪ್ಪನ್ನು ಬೇರೆಯವರು ಮಾಡದಂತೆ ತಡೆಯುವ ದೊಡ್ಡ ಉದ್ದೇಶವಾಗಿ ಪರಿವರ್ತಿಸ್ತಾನೆ. ಹಾಗಾದ್ರೆ
ಇದರ ಅರ್ಥವೇನು? ಈ ಎಲ್ಲಾ ಬದಲಾವಣೆಗಳನ್ನು, ಗಡಿಗಳನ್ನು, ಕ್ಷಮೆಯನ್ನು ದೀರ್ಘಕಾಲದವರೆಗೆ ಕಾಪಾಡಿಕೊಳ್ಳುವುದು ಹೇಗೆ? ನಾವು ಒಂದೇ ದಿನದಲ್ಲಿ ಇಷ್ಟೆಲ್ಲ ಬದಲಾಗಲು ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ನಮ್ಮ ಮೆದುಳು ದೊಡ್ಡ ಹಠಾತ್ ಬದಲಾವಣೆಗಳನ್ನು ಇಷ್ಟಪಡೋದಿಲ್ಲ. ಅಂದ್ರೆ ನಾವು ಒಂದೇ ದಿನ ನಾನು ಇವತ್ತಿಂದ ಕೋಪ ಮಾಡ್ಕೊಳ್ಳೋದಿಲ್ಲ, ಪ್ರತಿದಿನ 1 ಗಂಟೆ ಧ್ಯಾನ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ರೆ ಮೆದುಳಿನ ಅಮಿಗ್ದಲ ಇದೇನೋ ದೊಡ್ಡ ಅಪಾಯ ಎಂದು ಭಾವಿಸಿ ಆ ಅಭ್ಯಾಸವನ್ನು ನಿಲ್ಲಿಸುವಂತೆ ಮಾಡುತ್ತೆ. ಓಹ್, ನಮ್ಮ ಮೆದುಳೇ ನಮಗೆ ವಿಲನ್ ಆಗುತ್ತೆ ಅಂತೆ. ಹೌದು. ಇಲ್ಲಿಯೇ ಸೂಕ್ಷ್ಮ ಅಭ್ಯಾಸಗಳ ಅಂದ್ರೆ ಮೈಕ್ರೋ ಹ್ಯಾಬಿಟ್ಸ್ನ ಪಾತ್ರ ಬರುವುದು. ಪ್ರತಿದಿನ ಕೇವಲ 1% ಸುಧಾರಣೆ ಕಂಡುಕೊಂಡ್ರೆ ಸಾಕು. ಅಂದ್ರೆ ನಾವು ತೀರಾ ಸಣ್ಣ ಮಟ್ಟದಿಂದ ಶುರು ಮಾಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಅರ್ಧ ಗಂಟೆ ಧ್ಯಾನ ಮಾಡದ ಬದಲು ಹಾಸಿಗೆಯ ಪಕ್ಕದಲ್ಲೇ ಇರುವ 1 ಲೋಟ ನೀರು ಕುಡಿಯುವ ಸಣ್ಣ ಅಭ್ಯಾಸದಿಂದ ಶುರು ಮಾಡುವುದು. ಹೌದು, ಅಷ್ಟೇ ಸಾಕು. ಮೊಬೈಲ್ ನೋಡುವ ಮುನ್ನ ಕೇವಲ 1 ಲೋಟ ನೀರು ಕುಡಿಯುವುದು. ಇದು ಎಷ್ಟೊಂದು ಸಣ್ಣ ಕೆಲಸವೆಂದ್ರೆ ಇದರಲ್ಲಿ ನಾವು ಫೇಲ್ ಆಗಲು ಸಾಧ್ಯವೇ ಇಲ್ಲ. ಖಂಡಿತ. ಆಮೇಲೆ 1 ತಿಂಗಳ ನಂತರ ಆ 1 ಲೋಟ ನೀರಿನ ಜೊತೆಗೆ 5 ಬಾರಿ ದೀರ್ಘವಾಗಿ ಉಸಿರಾಡುವ ಅಭ್ಯಾಸ ಸೇರಿಸುವುದು. ನಾವು ಜೀವನದಲ್ಲಿ ಮಾಡುವ ಇಂಥ ಸಣ್ಣ ಸಣ್ಣ ಬದಲಾವಣೆಗಳು ನಮ್ಮ ಮೆದುಳಿನ ನ್ಯೂರಲ್ ಪಾತ್ವೇಗಳನ್ನು ಹೇಗೆ ಮರುಜೋಡಣೆ ಮಾಡುತ್ತವೆ ಎಂಬುದು ನಿಜಕ್ಕೂ ಆಶ್ಚರ್ಯಕರ. ಹೌದು. ಆ ಸಣ್ಣ ಅಭ್ಯಾಸಗಳು ನಮ್ಮ ಗುರುತನ್ನೇ ಅಂದ್ರೆ ಐಡೆಂಟಿಟಿಯನ್ನೇ ಬದಲಾಯಿಸ್ತವೆ. ನಾವು ಪ್ರತಿದಿನ ಬೆಳಗ್ಗೆ 1 ಲೋಟ ನೀರು ಕುಡಿದು ಉಸಿರಾಟದ ಕಡೆ ಗಮನ ಹರಿಸಿದಾಗ ನಾವು ನಮ್ಮ ದಿನವನ್ನು ಉದ್ದೇಶಪೂರ್ವಕವಾಗಿ, ಪ್ರಜ್ಞಾಪೂರ್ವಕವಾಗಿ ಆರಂಭಿಸ್ತಿದ್ದೇವೆ ಎಂದು ನಮ್ಮ ಮೆದುಳಿಗೆ ಒಂದು ಸಿಗ್ನಲ್ ಹೋಗುತ್ತೆ. ಇದು ನಮ್ಮ ಜೀವನಕ್ಕೆ ಒಂದು ದೊಡ್ಡ ಉದ್ದೇಶವನ್ನು ಅಂದ್ರೆ ಪರ್ಪಸ್ ಅನ್ನು ನೀಡಲು ಸಹಾಯ ಮಾಡುತ್ತೆ. ಕರೆಕ್ಟ್. ಜೀವನದ ಉದ್ದೇಶ ಎಂದ್ರೆ ನಾವು ಬೆಟ್ಟದ ಮೇಲೆ ಕುಳಿತು ಕಾಯ್ತಾ ಕೂರುವಂತದಲ್ಲ, ಅಥವಾ ಯಾವುದೋ ದೊಡ್ಡ ಸಾಧನೆ ಮಾಡುವುದೇ ಆಗಿರಬೇಕಿಲ್ಲ. ಅದನ್ನು ನಾವೇ ನಮ್ಮ ದೈನಂದಿನ ಸಣ್ಣ ಕೆಲಸಗಳಲ್ಲಿ ಸೃಷ್ಟಿಸಬಹುದು. ಎಲಿನರ್ ಎಂಬ ಶಾಲಾ ಕೆಫೆಟೇರಿಯಾ ಕೆಲಸಗಾರ್ತಿಯ ಕಥೆ ನೆನಪಿಸ್ಕೊಳ್ಳಿ. ಹೌದು, ಆಕೆಯ ಕೆಲಸ ಮೇಲ್ನೋಟಕ್ಕೆ ಬಹಳ ಸಾಮಾನ್ಯವಾದದ್ದು. ಮಕ್ಕಳಿಗೆ ಮಧ್ಯಾಹ್ನದ ಊಟ ಬಡಿಸುವುದು ಅಷ್ಟೇ. ಹೌದು. ಆದ್ರೆ ಆಕೆ ಪ್ರತಿದಿನ ಊಟದ ಸಾಲಿನಲ್ಲಿ ಬರುತ್ತಿದ್ದ ಪ್ರತಿಯೊಂದು ಮಗುವಿಗೂ ಕೇವಲ ಊಟ ಮಾತ್ರವಲ್ಲದೆ ತನ್ನ ಪ್ರೀತಿಯ ನಗು ಮತ್ತು ಪ್ರೋತ್ಸಾಹದ ಮಾತುಗಳನ್ನು ನೀಡುತ್ತಿದ್ದಳು. ಯಾರೋ ಮಗು ಡಲ್ಲಾಗಿದ್ರೆ ಇವತ್ ನೀನು ಬಹಳ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಒಂದು ಸಣ್ಣ ಕಾಂಪ್ಲಿಮೆಂಟ್ ಕೊಡ್ತಿದ್ಲು. ನಿಜ. ಅದೆಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಗೊತ್ತಾ? ಹೌದು. ಆಕೆ ನಿವೃತ್ತಳಾದಾಗ 100 ಮಕ್ಕಳು ಬಂದು ಆಕೆ ಆ ಸಣ್ಣ ಪ್ರೀತಿಯ ಮಾತುಗಳು ಅವರ ಕಷ್ಟದ ದಿನಗಳಲ್ಲಿ ಹೇಗೆ ಆಶಾಕಿರಣವಾಗಿತ್ತು, ಅವರ ಜೀವನವನ್ನೇ ಹೇಗೆ ಬದಲಾಯಿಸಿತ್ತು ಎಂದು ನೆನಪಿಸಿಕೊಂಡ್ರು. ಆಕೆ ತನ್ನ ದೈನಂದಿನ ಕೆಲಸದಲ್ಲೇ ತನ್ನ ಜೀವನದ ದೊಡ್ಡ ಲೆಗೆಸಿಯನ್ನು ಸೃಷ್ಟಿಸಿದ್ದಳು. ನಿಖರವಾಗಿ. ನಾವು ಮಾಡುವ ಸಣ್ಣ ಕೆಲಸಗಳು ಕೇವಲ ನಮ್ಮನ್ನು ಮಾತ್ರವಲ್ಲ, ನಮ್ಮ ಸುತ್ತಲಿನ ಜನರ ಮೇಲೂ ಬಹಳ ದೊಡ್ಡ ಮಟ್ಟದ ಸಕಾರಾತ್ಮಕ ಪ್ರಭಾವವನ್ನು ಬೀರುತ್ತೆ. ಇದನ್ನ ನಾವು ರಿಪಲ್ ಎಫೆಕ್ಟ್ ಅಥವಾ ಅಲೆಗಳ ಪ್ರಭಾವ ಎನ್ನಬಹುದು. ನೀರಿನಲ್ಲಿ ಒಂದು ಸಣ್ಣ ಕಲ್ಲು ಎಸೆದಾಗ ಅಲೆಗಳು ಹೇಗೆ ದಡದವರೆಗೂ ಹರಡುತ್ತವೆಯೋ, ಹೌದು, ಹಾಗೆಯೇ ನಾವು ನಮ್ಮೊಳಗಿನ ಬಿರುಗಾಳಿಯನ್ನು ನಿಲ್ಲಿಸಿ ಉದ್ದೇಶಪೂರ್ವಕವಾಗಿ ಶಾಂತವಾಗಿದ್ದಾಗ ಆ ಶಾಂತತೆಯು ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಗೂ ಹರಡುತ್ತೆ. ಸರಿ. ನಾವು ಚರ್ಚಿಸಿದ ಈ ಎಲ್ಲ ಅದ್ಭುತ ವಿಚಾರಗಳನ್ನು ಒಮ್ಮೆ ಒಟ್ಟುಗೂಡಿಸೋಣ. ನಮ್ಮ ಕೇಳುಗರಿಗೆ ಈ ಮಾಹಿತಿಯ ಮಹಾಪೂರದಲ್ಲಿ ಕಳೆದು ಹೋಗುವುದು ಬೇಡ. ಖಂಡಿತ. ಒಂದು ಸಣ್ಣ ರೀಕ್ಯಾಪ್ ಮಾಡೋಣ. ಮೊದಲನೆಯದಾಗಿ, ಜಗತ್ತಿನಲ್ಲಿ ಎಲ್ಲವನ್ನೂ ಕಂಟ್ರೋಲ್ ಮಾಡಲು ಹೋಗದೆ ನಮ್ಮ ಪ್ರಭಾವದ ವಲಯದ ಮೇಲೆ ಮಾತ್ರ ಗಮನ ಹರಿಸುವುದು. ಎರಡನೆಯದಾಗಿ, ಭಾವನೆಗಳು ಕೇವಲ 90 ಸೆಕೆಂಡ್ಗಳ ರಾಸಾಯನಿಕ ಪ್ರಕ್ರಿಯೆ ಎಂದು ಅರಿತು ಸ್ಟಾಪ್ ವಿಧಾನದ ಮೂಲಕ ಆ ಲೂಪ್ ಅನ್ನು ಬ್ರೇಕ್ ಮಾಡುವುದು. ಕರೆಕ್ಟ್. ಮೂರನೆಯದಾಗಿ, ನಮ್ಮ ಬ್ಯಾಟರಿ ಉಳಿಸಿಕೊಳ್ಳಲು ಗಡಿಗಳ ನಿರ್ಮಾಣ ಮಾಡುವುದು ಮತ್ತು ಬ್ಯಾಕ್ಗ್ರೌಂಡ್ ಆಪ್ಗಳಂತಹ ಹಳೆಯ ದ್ವೇಷಗಳನ್ನು ಕ್ಷಮೆಯ ಮೂಲಕ ಕ್ಲೋಸ್ ಮಾಡುವುದು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ, ಬೆಳಿಗ್ಗೆ ಎದ್ದ ತಕ್ಷಣ 1 ಲೋಟ ನೀರು ಕುಡಿಯುವಂತಹ ಸಣ್ಣ ಸೂಕ್ಷ್ಮ ಅಭ್ಯಾಸದ ಮೂಲಕ ದಿನವನ್ನು ಪ್ರಜ್ಞಾಪೂರ್ವಕವಾಗಿ ಆರಂಭಿಸುವುದು. ನಮ್ಮ ಕೇಳುಗರು ಈ ಎಲ್ಲಾ ತಂತ್ರಗಳನ್ನು ಒಂದೇ ದಿನದಲ್ಲಿ ಮಾಡಬೇಕಿಲ್ಲ. ಕೇವಲ ಒಂದೇ ಒಂದು ಸಣ್ಣ ತಂತ್ರವನ್ನು, ಹೌದು, ಒಂದು ಸೂಕ್ಷ್ಮ ಅಭ್ಯಾಸವನ್ನು ಹಿಂದೆ ಅಳವಡಿಸಿಕೊಂಡ್ರೆ ಸಾಕು. ಎಕ್ಸಾಕ್ಟ್ಲಿ. ಪ್ರತಿಯೊಬ್ಬರೂ ತಮಗೆ ಯಾವುದು ಹೆಚ್ಚು ಸೂಕ್ತವೆನಿಸುತ್ತದೆಯೋ, ಯಾವ ವಿಷಯ ಅವರ ಇಂದಿನ ಪರಿಸ್ಥಿತಿಗೆ ಕನೆಕ್ಟ್ ಆಗುತ್ತದೆಯೋ ಆ ಒಂದು ಸಣ್ಣ ಹೆಜ್ಜೆಯನ್ನು ಇಟ್ರೆ ಸಾಕು. ನಿಜ. ಆದರೆ ಇಂದಿನ ಈ ಆಳವಾದ ಅಧ್ಯಯನವನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಬಹಳ ಪ್ರಚೋದನಾತ್ಮಕವಾದ ಚಿಂತನೆಯನ್ನು ನಾವೆಲ್ಲರೂ ಮಾಡಬೇಕಿದೆ. ಓ, ಅದೇನು? ನಮ್ಮ ಆಂತರಿಕ ಶಾಂತಿಯು ಕೇವಲ ನಮಗೆ ಮಾತ್ರ ಸೀಮಿತವಾಗಿದೆಯಾ?
ವಿಜ್ಞಾನದ ಪ್ರಕಾರ ಮನುಷ್ಯನ ಮೆದುಳಿನಲ್ಲಿ ಮಿರರ್ ನ್ಯೂರಾನ್ಸ್ ಎಂಬ ವಿಶೇಷವಾದ ಜೀವಕೋಶಗಳಿರುತ್ತವೆ. ಮಿರರ್ ನ್ಯೂರಾನ್ಸ್. ಹೌದು, ಇವು ಇತರರ ಭಾವನೆಗಳನ್ನು, ಅವರ ಮುಖಭಾವಗಳನ್ನು ಕನ್ನಡಿಯಂತೆ ಪ್ರತಿಫಲಿಸುತ್ತವೆ ಮತ್ತು ವೈಫೈ ತರ ಗ್ರಹಿಸುತ್ತವೆ. ಓ ಮೈ ಗಾಡ್! ಇದರರ್ಥ ನನ್ನ ಪಕ್ಕದಲ್ಲಿ ಯಾರಾದರೂ ವಿಪರೀತ ಟೆನ್ಷನ್ನಲ್ಲಿ ಅಥವಾ ಕೋಪದಲ್ಲಿದ್ರೆ ನನ್ನ ಮೆದುಳಿನ ಮಿರರ್ ನ್ಯೂರಾನ್ಸ್ ಕೂಡ ಆ ಕೋಪವನ್ನು ಗ್ರಹಿಸಿ ನನ್ನನ್ನು ಕಾರಣವಿಲ್ಲದೆ ಒತ್ತಡಕ್ಕೆ ತಳ್ಳುತ್ತವೆ ಎಂದಾಯ್ತಲ್ವೇ? ಹೌದು, 100ಕ್ಕೆ 100. ಹಾಗಾದ್ರೆ ಇದರ ವಿರುದ್ಧ ದಿಕ್ಕಿನಲ್ಲಿ ಯೋಚಿಸೋಣ. ನಾವು ಉದ್ದೇಶಪೂರ್ವಕವಾಗಿ ಒಳಗಿನಿಂದ ಶಾಂತವಾಗಿದ್ದಾಗ ನಮ್ಮನ್ನು ನೋಡುವ ನಮ್ಮ ಸುತ್ತಮುತ್ತಲಿನ ಜನರ, ಅಂದ್ರೆ ನಮ್ಮ ಮಕ್ಕಳ, ನಮ್ಮ ಸಂಗಾತಿಯ, ನಮ್ಮ ಕೊಲೀಗ್ಸ್ನ ನರಮಂಡಲವು ಕೂಡ ಶಾಂತವಾಗಲು ಜೈವಿಕವಾಗಿ ಪ್ರೇರೇಪಿಸಲ್ಪಡುತ್ತದೆಯಾ? ಹೌದು, ಹಾಗಾಗುತ್ತಾ? ನಿಖರವಾಗಿ. ನಮ್ಮ ಶಾಂತತೆಯು ಇತರರ ಮೆದುಳಿನ ಮಿರರ್ ನ್ಯೂರಾನ್ಸ್ಗೆ ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ, ಯಾವುದೇ ಅಪಾಯವಿಲ್ಲ, ನೀವು ಶಾಂತವಾಗಬಹುದು ಎಂಬ ಸಂದೇಶವನ್ನು ರವಾನಿಸುತ್ತೆ. ವಾವ್! ಹಾಗಾದ್ರೆ ಆಂತರಿಕ ಶಾಂತಿ ಎಂಬುದು ಕೇವಲ ನಮಗಾಗಿ ಮಾಡಿಕೊಳ್ಳುವ ವೈಯಕ್ತಿಕ ಗುರಿಯಲ್ಲ. ಅದು ಇಡೀ ಜಗತ್ತನ್ನು, ಕನಿಷ್ಠ ಪಕ್ಷ ನಮ್ಮ ಸುತ್ತಲಿನ ಜಗತ್ತನ್ನಾದರೂ ಜೈವಿಕವಾಗಿ ಬದಲಾಯಿಸುವ, ಹೀಲ್ ಮಾಡುವ ಒಂದು ಸೂಪರ್ ಪವರ್ ಆಗಬಹುದೇ? ಖಂಡಿತ ಆಗಬಹುದು. ಯೋಚಿಸಿ ನೋಡಿ, ನಮ್ಮ ಶಾಂತತೆಯೇ ನಾವು ಈ ಜಗತ್ತಿಗೆ, ಇತರರಿಗೆ ನೀಡಬಹುದಾದ ಅತಿ ದೊಡ್ಡ ಕೊಡುಗೆಯಾಗಬಹುದೇ? ಮೈಂಡ್ ಬ್ಲೋಯಿಂಗ್. ನಮ್ಮ ಆಂತರಿಕ ಶಾಂತಿ ನಮ್ಮ ಸುತ್ತಲಿನ ಜಗತ್ತನ್ನು ಬದಲಾಯಿಸುವ ಸೂಪರ್ ಪವರ್ ಆಗಬಲ್ಲದು ಎನ್ನುವುದು ಎಷ್ಟೊಂದು ಶಕ್ತಿಶಾಲಿ ಆಲೋಚನೆ. ನಿಜಕ್ಕೂ ಹೌದು. ಸೋಮವಾರ ಮುಂಜಾನೆ ಎದ್ದ ತಕ್ಷಣ ಮನಸ್ಸಿನಲ್ಲಿ ಶುರುವಾಗುವ ಆ ಬಿರುಗಾಳಿ, ಆ ಗೊಂದಲಗಳು ಖಂಡಿತ ನಾಳೆಯೂ ಮತ್ತೆ ಬರಬಹುದು. ಆದರೆ ಈಗ ನಮಗೆ ಆ ಬಿರುಗಾಳಿಯ ಮಧ್ಯೆ ಇರುವ ಸ್ವಿಚ್ ಎಲ್ಲಿದೆ? ನಮ್ಮ 90 ಸೆಕೆಂಡ್ಗಳನ್ನು ಹೇಗೆ ನಿರ್ವಹಿಸಬೇಕು? ಹೌದು, ಮತ್ತು ಆ ಸ್ವಿಚ್ ಅನ್ನು ಆನ್ ಮಾಡಿ ನಮ್ಮ ಶಾಂತತೆಯನ್ನು ಜಗತ್ತಿಗೆ ಹೇಗೆ ಪಸರಿಸಬೇಕು ಅನ್ನೋದು ತಿಳಿದಿದೆ. ಆ ಸ್ವಿಚ್ ಅನ್ನು ಬಳಸುವ ಆಯ್ಕೆ ಈಗ ನಮ್ಮ ಕೈಯಲ್ಲೇ ಇದೆ. ಖಂಡಿತ. ಆ ಒಂದು ಅದ್ಭುತವಾದ ದೃಷ್ಟಿಕೋನದೊಂದಿಗೆ ಇಂದಿನ ಈ ಅತ್ಯಂತ ಆಸಕ್ತಿದಾಯಕ ಆಳವಾದ ಅಧ್ಯಯನವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನಮ್ಮ ಕೇಳುಗರೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಬಾರಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ.